ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಸಮೀಪತ್ತಾಗಿದೆ ನನಗೆ ಈ ಖಾತ 21 ಅವ್ರಿಗೆ ಯಾವಾಗ ಆಗಿದ್ದು? 22 ಖಾತಾ ಮಾಡಿದ್ದು ಯಾವಾಗ? 23 ಸಮಯ 23 ನನ್ನ ಸೈಟ್ನ 23 ಸ್ವಲ್ಪ ಕೇಳು. ಅವ್ರು ಖಾತಾ ಮಾಡಿದ್ದು ಬೇಸಾದ ಸೇಲ್ರಿ. ಹೌದು, ಸೇಲ್ರಿ ಯಾವಾಗ ಆಗಿರೋದು? 23 ಸೇಲ್ರಿ ಅವ್ರನ್ನ ಮಾಡಿ ಖಾತಾ ಮಾಡಿದ್ರು. ಹೌದು, ಸೇಲ್ರಿ ಬಿಟ್ಟಲ್ಲ ಖಾತಾ ಮಾಡಿದ್ರು. 9th ಫಾರಂ ಕೊಡಕ್ಕೆ ಕನ್ವರ್ಷನ್ ಪೇಪರ್ ಇಲ್ಲ, ಅಚ್ಚೆ ಕಾಪಿ ಇಲ್ಲ, ಅದೆಲ್ಲ ಒಳಗೆ ಬರೋದು. ರಿಜಿಸ್ಟರ್ ಆಗಿಬಿಟ್ಟು ಇವಾಗ ನೀವು OS ಹಾಕಿದ್ರೆ OS 371 ಆಫ್ 22 ನಾನು ಕೇಸ್ ಬಗ್ಗೆ ಯಾವತ್ತೂ ಹೇಳ್ತಾ ಇರೋದು. ನಮ್ಮ ತಪ್ಪುಮಾರಿನ ಬಗ್ಗೆ ಪನಿಷ್ಮೆಂಟ್ ಮಾಡಿದ್ರೆ ನಮ್ಮ ಸೈಟ್ ಇಲ್ಲ ಸಮಯ ಏನಾಗುತ್ತೆ ಅವನ ಮುಂದೆ ಸಮಯ ತಪ್ಪು ಮಾಡೋರಿಗೆ ಪನಿಷ್ಮೆಂಟ್ ಲೆಗ ಮುಂದೆ ಎನ್ಕ್ವೈರಿ ಮಾಡಿಸೋ ಸಮಯ ಕೋರ್ಟಲ್ಲಿ ಡಿಸೈಡ್ ಮಾಡಿ ಇವಾಗ ಏನಪ್ಪ ಇದು కోట చేయాల పక్షాన కోట అయిపోతే అప్పుడు నువ్వు వాళ్ళని జైలు పంపించవచ్చు. కిందకి కూర్చొని పైన నువ్వు చేయంటే కోర్టు కేసు ఉంది. నేనెట్ చేయలే. క్రిమినల్ కేసు వేసేకైనా కవర్ చేస్తాం. క్యూర్ కేసు ఇప్పటికే వచ్చేలా వాడు తప్పు చేసిన వస్తే ఆమె క్రిమినల్ కేసు. ఓకే, ఆ దాంట్లో సొత్తుకో. ಪ್ರೇರಕ ಸಿವಿಲ್ ಕೋರ್ಟಲ್ಲಿ ಅಲ್ಲ ಇದಕ್ಕೆ ಕೇಸ್ ಆಗುತ್ತೆ. ಅಲ್ಲಿ ನಾಳೆ ಎಲ್ಲ ತಪ್ಪು ಆದ್ಮೇಲೆ PDO ಮೇಲೆ ಅವ್ರ ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ಅವಕಾಶ ಕೊಡಿ ಅಂತ ಹಾಕೋಲಿ. ಸೋಸ್ಬೇಕಲ್ಲ ಮೇಡಮ್, ಈ ಖಾತಾ ಮಾಡ್ಬೇಕಾದ್ರೆ ನೋಡ್ಬೇಕಲ್ಲ ಮೇಡಮ್. ಯಾವ ವರ್ಷ ಸೇಲ್ಟಿಡು? 2008 ಏನೋ ಇದೆ ಅಂದರೆ ಆಯಿತು. ಎಷ್ಟು ದಿವಸ ಸೇಲ್ ಡಿಡಿಯಲ್ಲಿ ಯಾವತ್ತು ಅವ್ರದ್ದು ನೀವು ಖಾತಾ ಮಾಡಿದ ಸೇಲ್ ಡಿಡಿ ಯಾವುದು? 3 ಎಕರೆ ಸ್ವಾಮಿ ಸೇಲ್ ಡೇಟ್ ಅವ್ರದ್ದು. 3 ಎಕರೆ ಸೇಲ್ ಡೇಟ್ 30-40 ಸೈಟ್ ನ ನೀವ್ ಹೆಂಗ್ ಮಾಡಿದ್ರಿ ಮೇಡಮ್? ಇದನ್ನ ಪ್ರಾಪರ್ಟಿ ಕನ್ವರ್ಷನ್ ಆಗ್ದೇನೆ ಅವ್ರು ಅದನ್ನೇ ಕೇಳ್ತಾ ಇರೋದು. ಅವರು ರೆವಿನ್ಯೂ ಲ್ಯಾಂಡ್ ನೀನು ಅಪೀಲ್ ಹಾಕ್ಬೋದಾಗಿತ್ತಲ್ಲ EO ಮುಂದೆ. ಅವಾಗ ಅಪೀಲ್ ಹಾಕ್ರಿ. ಅಪೀಲ್ ಹಾಕ್ಬೋದಾಗಿತ್ತಲ್ಲ. ಬೆಂಗಳೂರು, ಕೋಲಾರ ಸಚಿವಾಲಯ ಇಷ್ಟು ಓಡಾಡ್ತಾ ಇತ್ತು. ಏನಕ್ಕೆ? ಎಲ್ಲಿ ಹೋಗ್ಬೇಕಲ್ಲ ಆಗ್ಬೇಕು. ಸ್ವಾಮಿ ಪಂಚಾಯತ್ ಅದಾಯ್ತು. PDO ಮೇಲೆ ಇವಾಗ ಅಪೀಲ್ ಹಾಕ್ಬೋದಾಗಿತ್ತು. ಅಪೀಲ್ ಇವಾಗ ಹಾಕೋ ಅಪೀಲು ಒಂದು ಸ್ಪಾಟ್ ಹೊಡಿದ್ರು ಬರಲಿಲ್ಲ. ಕಾನೂನು ಇದೇ ಸಭ್ಯ ಸಾಹೇಬರಿಗೆ ಇವಾಗ ಅಪೀಲ್ ಹಾಕಿದ್ರ ಇವಾಗ ಏನಾಯ್ತು? ಅವ್ರು ಏನ್ ಮಾಡ್ತಾರೆ? ಸಿವಿಲ್ ಕೋರ್ಟ್ಗೆ ಹೋಗಿ ಸಿವಿಲ್ ಕೋರ್ಟ್ ಹೋಗಿ ಆರ್ಡರ್ ಕಾಪಿ ಕೊಡಿ. ಕಾಪಿ ಇಲ್ಲ ಸ್ವಾಮಿ. ಅವ್ರು ಹೇಳಿದ್ರು ಕಾಪಿ ಕೊಟ್ಟು ಬಾಮ್ಮ. ನೆಕ್ಸ್ಟ್ ಡೇಟ್ ಇದು ಮಾಡಿ ಸರ್, ಬರ್ತೀನಿ. It is the case of the complainant that is the owner of 1 acre 19 guntas in Survey 178/4 of Swarnavadi village, Mulbagal Taluk, Kolar district. He has not alienated the same, but in the year and same was converted in the year 2000. The VP Khata number 274, East West 30 feet, North South 40 feet. Site number 6 with measurement. The thing stood thus. The Khata was made on 3/2/2021 in respect of 274 E/6 30 party. ಕನ್ವರ್ಷನ್ ಇದೆ ಎಲ್ಲ ಇದೆ. In favor of one Venkatramana. The same was challenged before the executive officer, Taluk Panchayat. ಇವಾಗ ಆರ್ಡರ್ ಕೊಡ್ರಿ. ಎಲ್ಲಿ ಇವಾಗ ಆರ್ಡರಲ್ಲಿ ಸರ್ವೇಸ್ ಇವಾಗ ಕೊಡ್ರಿ. Same was challenged before the executive officer, Taluk Panchayat, who dismissed the appeal, stating matter to district civil court. ನಿಮ್ಮ ಮುಂದೆ ಅಪೀಲ್ ಬಂದಿತ್ತು, ಏನು ಮಾಡಿದಿರಿ? ಅಪೀಲ್ ಇವಾಗ ಕೊಟ್ಟಿದ್ದೀನಿ ಸುಮ್ಮನೆ. ಎಲ್ಲಿ?
4 ವರ್ಷ ಆದ್ಮೇಲೆ ಅವ್ರು ಅಪೀಲ್ ತಂದಿದ್ದಾರೆ. 2 ಕ್ರಯಪತ್ರ ಆಗಿರೋದ್ರಿಂದ ನಮ್ಗೆ ವ್ಯಾಪ್ತಿಗೆ ಬರೋದಿಲ್ಲ. EO dismissed the appeal based on the invalid of the register sale deeds. The complaint already filed OS 371/2022 ಡಿಕ್ಲರೇಷನ್ ಹಾಕಿದ್ರೆ ಬರೀ ಇಂಜೆಕ್ಷನ್ ಹಾಕಿದ್ದೀರಾ. ಡಿಕ್ಲರೇಷನ್ ಹಾಕ್ರಿ. ಯಾರು ಇಂಜೆಕ್ಷನ್ ಹಾಕ್ತಾರೆ? ಏನು ಇಂಜೆಕ್ಷನ್ ಹಾಕೋದು? ನೀನು ಸ್ವಾಧೀನದಲ್ಲೇ ಇಲ್ಲ, ನಿನ್ನ ಇಂಜೆಕ್ಷನ್ ಕೊಡ್ತಾರೆ ಕೋರ್ಟಲ್ಲಿ ವಜಾ ಆಗೋಗುತ್ತೆ. ಅಯ್ಯೋ ರಾಮ, ಯಾರು ನಿಮ್ಮ ಲಾಯರಪ್ಪ? ನಮ್ಮ ಎಂಡಾರ್ಸ್ಮೆಂಟ್ ಡೇಟೆಡ್ 8/9/2025. ಡಿಕ್ಲರೇಷನ್ ಹಾಕ್ಬೇಕ್ರಿ ಏನಪ್ಪ, ಇಂಜೆಕ್ಷನ್ ಹಾಕ್ಬಾರ್ದ್ರಿ. ಇಂಜೆಕ್ಷನ್ ಅಂದರೆ ನೀನು ಸ್ವಾಧೀನದಲ್ಲಿ ಇದೆಯಾ ಅಂತ. ಅಯ್ಯೋ, ಸೇಲ್ ಡೇಟಲ್ಲಿ ಹಾಕೋದು ನೀನು ಹೆಂಗೆ ಸ್ವಾಧೀನದಲ್ಲಿ ಇರ್ತೀಯಾ? ನೀನು ಅಲ್ಲಿ ಅಕ್ಷರಗಿರ್ತೀಯ, ಪತ್ರಗಳು ರಿಜಿಸ್ಟರ್ ಆಗೋಗ್ಬಿಟ್ಟಿದೆ, ಅದು ಚಾಲೆಂಜ್ ಮಾಡಬೇಕು. ಪತ್ರಗಳನ್ನ ಕ್ಯಾನ್ಸಲ್ಗೆ ಹಾಕ್ಬೇಕು ಕೋರ್ಟಲ್ಲಿ. ಆ 2 ಪತ್ರಗಳು ಕ್ಯಾನ್ಸಲ್ ಮಾಡಿ, ಯಾರೋ ಅವರು ಏನು ಬರ್ಕೊಂಡಿದ್ದಾರೆ ಇವಾಗ ನಿಮ್ಮ ಹೆಸರಿಂದ ಅವ್ರ ಹೆಸರಿಗೆ ರಿಜಿಸ್ಟರ್ ಆಗಿದೆಯಲ್ಲ, ಅದು ಚಾಲೆಂಜ್ ಮಾಡಬೇಕು ಪತ್ರಗಳನ್ನು. ಆಮೇಲೆ ನಾನು ಓನರ್ ಅಂತ ಡಿಕ್ಲೇರ್ ಮಾಡಬೇಕು. ಆ ಥರ ಹಾಕ್ಸಿ ನಿಮ್ಮ ಲಾಯರ್ಗೆ ಹೇಳಿ. ಆಲ್ರೆಡಿ ಫೈಲ್ OS 371/2022 ಆ್ಯಂಡ್ ಮ್ಯಾಟರ್ ಇಸ್ ಸ್ಟಿಲ್ ಪೆಂಡಿಂಗ್. ದೇರ್ ಬೈ ದಿಸ್ ಅಥಾರಿಟಿ cannot decide the disputed facts in respect of the immovable property. Under the provisions of section 8(1)(b) account complaint hereby close with liberty complaint to pursue his remedy in the civil suit pending between the parties, or he can file ಅದೇನು ಕಾಪಿ ಇದೇನೆ ಸೂಟ್ದು ಏನು ತಗೊಂಬರಲ್ಲ, ಏನು ಬರ್ಕೋಬೇಕು. ಡಿಕ್ಲರೇಷನ್ ಆದರೆ ಒಳ್ಳೆಯದು. ಇವರು ಇಂಜೆಕ್ಷನ್ ಆದರೆ ಕಷ್ಟ. ಈಗ ಇಂಜೆಕ್ಷನ್ ಸೂಟ್ ಇಟ್ಕೊಳ್ಳಿ, ಡಿಕ್ಲರೇಷನ್ ನಿಮ್ಮ ಲಾಯರ್ಗೆ ಹೇಳಿ ಪಾಡಿ ಇಟ್ಕೊಳ್ಳಿ. ಇಂಜೆಕ್ಷನ್ ಸಿಗಲ್ಲ ನಿಮಗೆ. ಇಂಜೆಕ್ಷನ್ ಸಿಕ್ಕಿತಾ? ಏನ್ ಕೆಲಸ ಆಯ್ತು. ನೀವು ಡಿಕ್ಲರೇಷನ್ ಹಾಕಿದ್ರೆ ಒಳ್ಳೇದು. ಆ ಪತ್ರ ಕ್ಯಾನ್ಸಲೇಷನ್ ಹಾಕ್ಬೇಕು. ನಿಮ್ಮ ಜಾಗನ ನೀವು ಮಾರೇ ಇಲ್ವಲ್ಲ, ಹೆಂಗೆ ಪತ್ರ ಸ್ಟಡಿ ಆಗುತ್ತೆ? ಅವ್ರನ್ನ ಪಾರ್ಟಿ ಮಾಡಿ, ಅವ್ರನ್ನ ತೊಗೊಂಡು ಪಾರ್ಟಿ ಮಾಡಿ. ಆಲ್ ರೈಟ್, ಒಳ್ಳೆ ಲಾಯರ್ ಕೊಡಿ. ಸಮಸ್ಯೆ ಹೌದು. ಲೋಕಾಯುಕ್ತಕ್ಕೆ ಪೊಲೀಸ್ ಹಾಂ, PDO ಯಾರು? ಖಾತೆ ಮಾಡಿಸ್ಕೊಂಡಿದ್ದಾನೆ ಅಂತ ನಾಗರತ್ನಮ್ಮ ಯಾರು? ಅದಾಯ್ತು. ನೆಕ್ಸ್ಟ್ ಯಾವುದು? ಆಗ್ಲೇ ಶ್ರೀನಿವಾಸಮ್ಮ ಹೆಂಡತಿ ಆಯ್ತು, ಈಗ ಇಷ್ಟೊತ್ತು ಕ್ಲೋಸ್ ಆಯ್ತು. ಇದು ಅಮ್ಮ 39 ಏನಾಗಿದೆ? 40 ಸರ್. ಪೆಂಡಿಂಗ್ ಇಟ್ವಲ್ಲ, ನ್ಯಾಚುರಲ್ ಕೋರ್ಸ್ ಪೆಂಡಿಂಗ್ ಇಟ್ವಿ. 2 months ಪೆಂಡಿಂಗ್. ಈಗ ಇದರಲ್ಲಿ ಏನೋ ಪ್ರಾಪರ್ಟಿ ಡಿಸ್ಪ್ಯೂಟು ಇದನ್ನ ರೆಸ್ಪಾಂಡೆಂಟ್ ಮಾಡಿ ಕಂಪ್ಲೇಂಟ್ ಏನಿದು? ಬರುತ್ತೆ ಒಂದು. ಏನು ರೀ ನಿಮ್ಮ ಪ್ರಾಬ್ಲಮ್? ಇಲ್ಲಿ ನೋಡಿ ನೋಡಿ, ಇವ್ರದ್ದು ಏನೋ ಖಾತೆ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿ 55 70. 2008ನಲ್ಲಿ ತೊಗೊಂಡಿದ್ದೀನಿ ಸರ್ ನಾನು. ಹಾಂ, ಇವರು 15ನಲ್ಲಿ ತೊಗೊಂಡು ಆಮೇಲೆ ಫಿಫ್ಟೀನಲ್ಲಿ ತಗೊಂಡು ದೌರ್ಜನ್ಯ ಮಾಡ್ತಾರೆ. ಖಾತೆ ಮಾಡಿಸ್ಕೊಂಡಿದ್ದಾರೆ. ಚಾಲೆಂಜ್ ಮಾಡ್ಬೇಕು ಆರ್ಡ್ರನ್ನ, ಪತ್ರನ. ಏಯ್, ಇವನು ಸಬ್ ಇನ್ಸ್ಪೆಕ್ಟರ್, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಮಾಡಿದೆಯಲ್ಲ, ಅವನ ಕೆಲಸದಲ್ಲಿ ಇದು ಮಾಡಿಲ್ಲ. ಅವನು ಪ್ರೈವೇಟ್ ಡಿಸ್ಪ್ಯೂಟು ಹೇಳೋದು ಅರ್ಥ ಆಗುತ್ತಾ? ಆಯ್ತು ಬಿಡಿ, ಇವಾಗ ನಿಮ್ಮ ಪ್ರಾಬ್ಲಮ್ ಹೇಳು. ಏನಿಲ್ಲ, ತೊಂದರೆ ಕೊಡ್ತಾ ಇದ್ದಾರೆ ಅವರು. ಯಾರು ತೊಂದರೆ ಕೊಡ್ತಾರೆ? ಇವರು ಏನಕ್ಕೆ? ಒಳಗಡೆ ಹಾಕ್ಬಿಡ್ತೀನಿ. ಆರ್ಡರ್ ಸ್ಟೇ ಮಾಡಿದ್ದಾರೆ. ಮೊಹಮ್ಮದ್ ಸಾಬೀರ್ ಯಾರು? ಮಣ್ಣನ ಮನೆ. ಮೊಹಮ್ಮದ್ ಸಾಬೀರ್. ನಮ್ಮ ಮಣ್ಣನ ಮನೆ. ನಿಸಾರ್ ಅಹಮದ್ ಯಾರು? ನಾನು ಈ ಜಮೀನು ಯಾರು ಸಂಬಂಧಪಟ್ಟಿದ್ದು? ನನಗೆ ನಂದು ಸರ್. ಅದು ನಿಮ್ಮ ತಮ್ಮ, ನಿಮ್ಮ ಅಣ್ಣನ ಮಗ ಏನು ಕೇಸ್ ಆಗ್ತದೆ ನಿನ್ನ ಪರವಾಗಿ? ಏನು ರೀ ಪ್ರಾಬ್ಲಮ್ಮು? ಸ್ವಾಮಿ, ನಾನು ಆತಿಫುಲ್ಲಾ ಶರೀಫ್ ಅನ್ನೋರಿಗೆ ನೋಡಿ ಸ್ವಾಮಿ, ಅವ್ರು ರೆವಿನ್ಯೂ ಡಾಕ್ಯುಮೆಂಟ್ಸ್ ಇದೆ. ರೆವಿನ್ಯೂ ಡಾಕ್ಯುಮೆಂಟ್ಸ್ ಬೇಡ. ಈ 557 ಹೆಂಗೆ ಬಂತು ನಿಮ್ಗೆ ಹೇಳು? ಸ್ವಾಮಿ, ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಸ್ವಾಮಿ. ಎಲ್ಲಿ ಕತ್ತಬೇಕು? ನಿನ್ಗೆ ಹೆಂಗೆ ಬಂತು? ತಗೊಳ್ಳಿ ಸರ್. 550 ಪತ್ರ ಕೊಡ, ಬರೀ ಬೇಡ ಕೊಡ್ಬೇಡ. ಏನು ಸಮಸ್ಯೆ ಇಲ್ಲ. ಹಗ್ಬಿಳಿಗೆ ಕಾಗದ ಮಾಡಿಕೊಂಡು ಕೊಟ್ಟಿದ್ದೀರಾ ಮೇಲೆ ಬಟ್ AC ಕೋರ್ಟಲ್ಲಿ ಸ್ವಲ್ಪ ಕರೆಕ್ಟಾಗಿ ಆದ್ಮೇಲೆ ರಿಟರ್ನ್ ಮಾಡಿಕೊಟ್ಟಿದ್ದಾರೆ. ಏನಾಗಿದೆ ರೀ? ಗುಡ್ಲು ಕಟ್ಸಿ ವಿಚಾರಣೆ ಮಾಡಿ ಅದನ್ನ ನಾವು ಶುದ್ಧ ಕೈಪತ್ತ ಇದೆಯಲ್ಲ ಇಲ್ಲಿ, ಹೋಟೆಲ್ ಬೇರೆ ಕೇಸ್ ನಡೀತದನ್ನ ನಾವು ಡಿಸ್ಪ್ಯೂಟ್ ಶುದ್ಧ ಕೈಪತ್ತ ಇದೆಯಲ್ಲ ರೀ ಇವರೇ. ಈ ಆಸ್ತಿ ಯಾರ್ದ್ರಿ? ನಂದು ಸರ್. ಮಾತಾಡ್ರಿ. ನಂದು ಸರ್. ಇಲ್ಲಿ ಯಾರು ಅಪೀಲ್ ಹಾಕಿರೋದು? ಇದೇನು ಸಂಬಂಧ? ಅವರು ಮತ್ತೆ ಅಗ್ರಿಮೆಂಟ್ ಕೊಟ್ಟಿದ್ದಾರೆ.
ಏನು ಡಿಸ್ಪ್ಯೂಟ್ ಇದೆಯಲ್ರಿ ಎಲ್ಲ ಇದು ಅವನು ಪತ್ರದಲ್ಲಿ ತಗೊಂಡಿದ್ದಾನೆ. ನಿನ್ಗೆ ಹೆಂಗ್ ಬಂತು ಆಸ್ತಿ? ಹೆಂಗ್ ಬಂತಪ್ಪ ಆಸ್ತಿ ನಿನಗೆ? ರಿಜಿಸ್ಟರ್ ಮಾಡ್ಕೋಬೇಕು ಸರ್. ಯಾವಾಗ? 8ನಲ್ಲಿ 2008ನಲ್ಲಿ. ಇದು 15. ಅದು 15ರಲ್ಲಿ ಮಾಡ್ಕೊಂಡು ಹಾಂ, ಇದೊಂದು ಚಾಲೆಂಜ್ ಮಾಡ್ಬೇಕು ನೀವು ಕೋರ್ಟಲ್ಲಿ. ಮಾಡಿದ್ದೀನಿ ಸರ್. ನಂಬರ್ ಕೊಡಿ, OS. DC ಸಾಹೇಬ್ ನಾವು ಹೇಳಿದ್ದೀವಿ ಸರ್, ಸಿವಿಲ್ ಡಿಸ್ಪ್ಯೂಟ್ ಇದೆ, ಮಾಡಿ 4 ವರ್ಷ ಆಯ್ತು ಸರ್. ಹೊಸ ಮಾಡಿದೆ DC ಸಾಹೇಬ್ ಹೊಸ ಮಾಡಿದ್ದಾರೆ. CMC ರಿಮ್ಯಾಂಡ್ ಮಾಡಿದ DC ಅವರು. CMC ರಿಮ್ಯಾಂಡ್ ಮಾಡಿದ DC ಸಾಹೇಬರು. ಇದು 2021 ಆರ್ಡರ್ ಆಗಿರೋದು. ಆಮೇಲೆ ಏನಾಯ್ತು? ಸರ್ ಎಲ್ಲ ಇಬ್ಬರು ಕರೆಸಿ ವಿಚಾರಣೆ ಮಾಡಿ ಸರ್. ಕೋರ್ಟಲ್ಲಿ ಬೇರೆ ಕೇಸ್ ಬಂದಿದೆ, ಸಿವಿಲ್ ಡಿಸ್ಪ್ಯೂಟ್ ಕೋರ್ಟಲ್ಲಿ ಇದು ಮಾಡ್ಕೊಡಿ. ಕೊಡಿ ಎಂಡಾಸ್ಮೆಂಟ್. ಎಲ್ಲಿ ಎಂಡಾಸ್ಮೆಂಟ್? ಎಲ್ಲಿ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರ್. ಕುಡಿ ಮತ್ತೆ ಕಾಪಿ ನಿಮ್ಗೆ ಇದೆಯಲ್ಲ ಸಾಹೇಬ್, ನಿಮ್ಗೆ ಡೈರೆಕ್ಷನ್ ಹೌದು ಸರ್ ಕೊಟ್ಟಿದ್ದೀವಿ ಸರ್. ಏನ್ ಮಾಡಿದ್ದೀವಿ? ನೀವೇನು ಮಾಡಿದ್ರೆ ಅಂತ ನಾವು ಕೊಟ್ಟಿದ್ದೀವಲ್ಲ ರೀ. ಮತ್ತೆ ತರ್ಬೇಕಲ್ರಿ. ಪಾರ್ಟಿ ಮಾಡಿ ಸರ್, ಪಾರ್ಟಿ ಮಾಡಿಲ್ಲ ನಿಮ್ ಸರ್, ಇವ್ರು ಹೆಂಡತಿ PDO ಇವಾಗ ಬಂದ್ರೆ ಎಲ್ಲ ಸ್ವಲ್ಪ ಇರಪ್ಪ. 2008 ನೀನು, 2015 ಅವರು. ಸೂಟ್ ಹಾಕ್ಬೇಕು ನೀವು. ಸೂಟ್ ಹಾಕಿದ್ದೀರಾ? ನಾನು 2008 ಓನರ್ ಆಗಿದ್ದೀನಿ. ಕೇಸ್ ಹಾಕ್ಬೇಕಪ್ಪ. ಸಿವಿಲ್ ಕೇಸ್ ಹಾಕ್ಬೇಕು. ಇದು 2015 ಬಂದಿದೆ. ನೀವು ನಿಮ್ಗೆ ಸಂಬಂಧ ಇಲ್ಲ ಅಂತ ಕೇಸ್ ಹಾಕ್ಬೇಕು ನೀವು ಅವ್ರ ಮೇಲೆ. ಅದು ಎಂಡಾರ್ಸ್ಮೆಂಟ್ ತೊಗೊಂಬಂದ್ರಿ ಎಂಡಾಸ್ಮೆಂಟ್ ತಗೊಳ್ಳಿ ಮೇಡಮ್, ಪಾಸ್ ಓವರ್ ಮಾಡ್ತೀವಿ. ಪೊಲೀಸ್ ಸಂಬಂಧ ನಮಗಿಲ್ಲ. ನಮ್ಮ ಸಂಬಂಧ ಇಲ್ಲ ಮಿಸ್ಟರ್. ಅದು ಸಪ್ರೇಟ್ ಕೇಸ್ ಕೊಡು, ಲೋಕಾಯುಕ್ತಗೋಸ್ ಕೇಸ್ ಕೊಡು. ಅನ್ಯಾಯ ಸಂಪಾದನೆ ಮಾಡಿದೆ ಅಂತ ಅದು ಬೇರೆ. ಇವಾಗ ಜಮೀನು ಡಿಸ್ಪ್ಯೂಟ್ ನಿಮಗೂ ಅವ್ರಿಗೂ ಅದು ಮಾತ್ರ ಮಾತಾಡಿ, ಮಿಕ್ಕಿದ್ದು ಮಾತಾಡಬಾರ್ದು ನೀವು. ಈಗ 2008 ಸೇಲ್ ಡೇಟ್, 2015 ಕೋರ್ಟ್ಗೆ ಹೋಗಿ. ಹೋಗೋಣ ಸರ್. ಅರ್ಜೆಂಟು ನಳಿನಿ ಕೂಡ ಬಂದಿಲ್ಲ. ಏನಾಯ್ತು ಮೇಡಮ್ ಹೇಳಿ ಬೇಗ. ಕೆರೆದು ಯಾವ ಕೆಲಸ ತೆಗಿ ಪುನಃ ಕರಿತೀವಪ್ಪ. ಇರೋ ಫೈಲ್ಗೆ ನಿಜಾರ್ ಅಹಮದ್ ಪುನಃ ಕರಿತೀವಿ. ಇವ್ರು ಮುನ್ಸಿಪಾಲಿಟಿ ಎಂಡಾಸ್ಮೆಂಟ್ ತಗೊಳ್ತಾರೆ ಪಾಸ್ ಓವರ್. ಸಿವಿಲ್ ಕೋರ್ಟ್ ಕೆರೆ ಅಲ್ಲ ಕ್ಲೋಸ್ ಆಗಿ ಕೆರೆದು ಯಾವ ಕೆರೆ? ಮಾಡಿದ್ರೆ 194 ದೇವರಾಯ ಸಮುದ್ರನೇ ಇದು. ಮೇಡಮ್ ಏನಾಯ್ತು? ಅದೇ ಲೆಟ್ರು ಅಲ್ಲಿ ಬಿದ್ದಿದ್ದೀನಿ ಆಸ್ಪತ್ರೆ. ನಮ್ಗೆ ಸಂಬಂಧ ಇಲ್ಲ. ಎಸ್ ಕೊಡಿ. ಅದೇ ಇವರು ಒತ್ತುವರಿ ತೆರವು ಮಾಡಿದ್ದೀನಿ ಅಂತ ಹೇಳ್ತಾರೆ. ಗ್ರಾಮದ 504 ಅಂತ ಈಗ ಅರ್ಜುನ್ ಕೆರೆ ಅಂತ. ಮೇಡಮ್ ಇದು ಯಾವುದೋ 152 ಅಂತ ಇದೆಯಲ್ಲ ಮೇಡಮ್, ಸರ್ವೆ ನಂಬರ್ 152 ಅಂತಿದೆ. ಇದೆಲ್ಲ ಹಾಕ್ಬಿಟ್ಟಿದ್ದಾರೆ ಇದರಲ್ಲಿ ಒಂದೇ ಕೇಸಲ್ಲಿ. ಇಷ್ಟೊಂದು ಕೇಸ್ಗಳು ಹಾಕಿದ್ದಾರೆ ಸರ್, ಎಲ್ಲ ಕ್ಲಬ್ ಮಾಡಿಬಿಟ್ಟಿದ್ದಾರೆ ಸರ್. ಇದೆಲ್ಲನೂ ಕೆರೆಗಳೇ, ದೇವರಾಯ ಸಮುದ್ರದ್ದೇನೆ. ಆಯಿತು, ಎಲ್ಲ ಕೆರೆಗಳನ್ನು ತೆರವು ಮಾಡಿಸಿ PDO ಮೈಂಡವರ್ ಆಗಿದೆ ಸರ್. ಕೊಡಿ ಮಾಜರ್ ಕೊಡಿ. PDO ಹ್ಯಾಂಡಲ್ ಮಾಡೋದು ಎಲ್ಲ ಕಾರ್ಯಗಳಲ್ಲೂ ಇದು ಒಂದೊಂದು ತೆಗಿಯಪ್ಪ. 13-109. ಅದೇ ಇದು 109 ಒಂದೊಂದೇ ಕೊಟ್ಟಿದ್ದೀವಿ. ಕಂಪ್ಲೇಂಟ್ 109. ಮೈಂಡವರ್ ಲಿಟರ್ಸ್ ಕೊಡಿ. ಎಲ್ಲ ದೇವರಾಯ ಸಮುದ್ರ ಬಿಡಪ್ಪ. ಇಲ್ಲಿದೆ ಬಿಡಪ್ಪ, ಇಲ್ಲಿದೆ ಬಿಡು. ನಮ್ಮ ಬರೀತಿ ಆರ್ಡರ್ ಬರ್ತೀನಿ ಬಾ. ನಲ್ಲಿ ಕೂಡ ಎಲ್ಲ ಬರ್ತಾಕ್ಬಿಡ್ತೀನಿ. ಎಷ್ಟಿದೆ ಅವಳದು? 4-5 ಇದೆ. ಇಲ್ಲ ಸರ್, ಜಾಸ್ತಿ ಇದೆ. 50 50 ಮುಗಿದೋಗತ್ತೆ. 1 ನಿಮಿಷ ಮಾಡ್ಬಿಡ್ತೀನಿ. ತಮ್ಮ ಈ 42 ಇಂದ 50ವರೆಗೂ ಎಲ್ಲ ಉಳಿದೆ. ಆಲ್ ದೀಸ್ ಕೇಸಸ್ ಪರ್ಟೈನಿಂಗ್ ಟು ದೇವರಾಯನ ಸಮುದ್ರ ಸರ್ಕಾರಿ ಟ್ಯಾಂಕ್, ಸರ್ವೆ ನಂಬರ್ 194, 112. ಮೇಡಮ್ ಎಲ್ಲ ಲೆಕ್ಕ ಹಾಕ್ಕೊಳ್ಳಿ. 194, 112, 199, 145, 152, 138, ಸರ್ವೆ ನಂಬರ್ 11,
and ಸರ್ಕಾರಿ ಹಳ್ಳ ಸರ್ವೆ ನಂಬರ್ 118 ಸರ್ಕಾರಿ ಹಳ್ಳ ನಂಬರ್ 18 ಅಕ್ರಮವಾಗಿ ಖಾತಾಗಿದೆ. 118 ಎಲ್ಲ ಕೆಲಸ ಮಾಡಿದ್ದೀರಾ? ಸರ್ 118 ಮಾತ್ರ ವಜಾ ಕಳಿಸಿದ್ದೇವೆ ಸರ್, ಮಂಜೂರಿ ವಜಾ ಕಳಿಸಿದ್ದೇವೆ ಸರ್. ಇಕ್ಕಿದೆಲ್ಲ ಆಗಿದೆ ಅಮ್ಮ. ಎಸ್ ಸರ್, ವಿಚಾರಣಾ ಹಂತದಲ್ಲಿ 118 ದಿ ರಿಪೋರ್ಟ್ ಕೊಡಿ. ಅವ್ರದ್ದು ರಿಪೋರ್ಟ್ ಏನು ಮಾಡೋದು? ಎಲ್ಲ ಆಗಿದೆಯಾ? ಹ್ಯಾಂಡ್ ಓವರ್ ಮಾಡಿದ್ದೀರಾ? ಮಜರಲ್ಲಿ ಫೋಟೋಸು ಮಜರ್ ಎಲ್ಲಿ ಬರ್ತಿದ್ದಾರೆ? 118 ಜಿಲ್ಲೆ ಬರ್ತಾ ಇಲ್ಲ. 118 ಇಲ್ವೇ ಇಲ್ಲ. ಕೇಸ್ ನಂಬರ್ ಆಯ್ತು ಬಿಡಿ. ದಿ ತಹಶೀಲ್ದಾರ್ who is present along with the other revenue officers submits that ಮಾಚಾರ ಮಾಡಿದಾರೆ ಎಲ್ಲ ಸರ್ವೆ ನಂಬರ್ಗಳು. ಅವ್ರನ್ನ ನೋಟಿಸ್ ಕೊಟ್ಟಿದ್ದಾರೆ ಅಮ್ಮನಿಗೆ, ನಳ್ಳಿಗೆ ಕೊಟ್ಬಿಟ್ಟು ಮಾಡಿದ್ದೀವಿ ಸರ್. ಬಂದಿದ್ದಾಳೆ ಅವಳು, ಸೈನ್ ಹಾಕ್ಸ್ಕೊಂಡಿದ್ರು ಅವಳದು. ಆಫ್ಟರ್ ಇಶ್ಯೂಂಗ್ ನೋಟಿಸ್ ಟು ನಳಿನಿ ಗೌಡ, ಕಂಪ್ಲೇನೆಂಟ್ was present at the time of survey, removed all the encroachment, and thereafter with the help of JCP trenches were done, and now in presence of the villagers, and now all these tag and different survey number 48 ನಳಿನಿ ಗೌಡ different survey number and to ಯಾರ ಪಂಚಾಯತಿ? ದೇವರಾಯ ಸಮುದ್ರ ಸರ್. ದೇವರಾಯ ಸಮುದ್ರ ಗ್ರಾಮ ಪಂಚಾಯತಿ. ಎಸ್, ಗ್ರಾಮ ಪಂಚಾಯತ್ ಯಾರಿದ್ದಾರೆ ಇಲ್ಲಿ? ದೇವರಾಯ ಸಮುದ್ರ ಗ್ರಾಮ ಪಂಚಾಯತಿ PDO ಇಒ ಅಕಾರ್ಡಿಂಗ್ಲಿ ದೇವರಾಯ ಸಮುದ್ರ ಮಾಜರ್ ಕೊಡಿ. ದೇವರಾಯ ಸಮುದ್ರ ಎಲ್ಲ ತಗೊಂಡಿದ್ರ ಕೆರೆಗಳು ನಿಮ್ಮ ಸುಪರ್ತಿಗೆ? ದೇವರಾಯ ಸಮುದ್ರ PDO ಯಾರು? ಏನ್ ಹೆಸರು ಹೇಳ್ರಿ? ಇವ ಕರೀರಿ. ಜಗದೀಶ್ PDO ನೀವ್ ತಗೊಂಡಿದ್ರ ಪೊಸಿಷನ್ಗೆ? ಸ್ವಾಧೀನ ತಗೊಂಡಿದ್ದೀರಿ ಕೆರೆಗಳ ಜಾಗನ ತಹಶೀಲ್ದಾರಿಂದ. ದೇವರಾಯ ಸಮುದ್ರ ವೆಂಕಟೇಶ್ ಜಗದೀಶ್ ಅಂತಲ್ಲ, ಅಬ್ಸ್ಕಾಂಡಿಂಗ್ PDO ನಿಮ್ಮ ಜಗದೀಶ್ ಅಬ್ಸ್ಕಾಂಡಿಂಗ್. ದೇವರಾಯ ಸಮುದ್ರ ಎಲ್ಲೋದ್ರಿ ಅಮ್ಮ? ನೀವು ಮಾಜರ್ ಮಾಡಿಕೊಡಿ ಎಲ್ಲ ಸರ್ವೆ ನಂಬರ್ಗಳು ಅಕಾರ್ಡಿಂಗ್ ಡಾನ್ ದಿ ಮಾಜರ್ ಆ್ಯಂಡ್ ಹ್ಯಾಂಡೆಡ್ ಓವರ್ ಟು ದಿ ಪೊಸಿಷನ್ ಆಫ್ ದಿ PDO. ಇಒ ಏನು ಹೇಳ್ತೀರಾ? ಪೊಸಿಷನ್ ತಗೊಂಡಿದ್ದೀರಾ? ದಿ ಇಒ and PDO submits that they have taken possession accordingly. ಇದು ಏನೋ ಹಸ್ತಾಂತರ ಪತ್ರ, ಫಿಸಿಕಲ್ ಪೊಸಿಷನ್ ಹ್ಯಾಂಡಿಂಗ್ ಓವರ್ ಲೆಟರ್ ಆಲ್ಸೋ ಗಿವನ್. ಇದಕ್ಕೆ ಡೇಟ್ ಇಲ್ಲ ಏನಿಲ್ಲ. ಆನ್ 15/5/2025 ಕರೆಕ್ಟಾ? ಒತ್ತುವರಿ ಆಗುತ್ತೆ ಪಂಚಾಯತ್. ಡೇಟ್ಗಳೇ ಇಲ್ವಲ್ಲಮ್ಮ? ಡೇಟೇ ನಿಲ್ಲು. ಟೇಕನ್ ಪೊಸಿಷನ್. ದಿ ತಹಶೀಲ್ದಾರ್ ಸಬ್ಮಿಟ್ಸ್. ಅದು ಅನೈಟ್ ಯಾವ ಸರ್ವೆ, ಯಾವ ಕೇಸ್ ನಂಬರ್? ಅದು 118 ಕೇಸ್ ನಂಬರ್ ಯಾವ್ದು ರೀ? ಇಲ್ಲ, ಇದರಲ್ಲಿ ಕ್ಲಬ್ ಆಗುತ್ತೆ. ಅಯ್ಯೋ ರಾಮ. ಇದರಲ್ಲಿ ಇನ್ ಸೋಫಾರ್ 118 ಆಫ್ ಸರ್ಕಾರಿ ನೀವು ಕೊಟ್ಟಿರೋ ರಿಪೋರ್ಟ್ ಅಲ್ಲಿ 118 ಇಲ್ಲ. 118 ಸರ್ಕಾರಿ ಹಳ್ಳ. ದೇ ಆಲ್ರೆಡಿ ರೆಫರ್ಡ್ ಮ್ಯಾಟರ್ ಟು ದಿ AC ಎಸ್ ಸರ್. ಟು ಕ್ಯಾನ್ಸಲ್. ಏನು ಕ್ಯಾನ್ಸಲ್? ಗ್ರಾಂಟ್ ಸರ್. ಗ್ರ್ಯಾಂಟ್ ಹಳ್ಳದಲ್ಲಿ ಕೊಡಕ್ಕೆ ಬರಲ್ಲ. 108 IL 108 IL ಬರೋದೇ ಇಲ್ಲಮ್ಮ. 108 IL ಕಾಂಟ್ ಗ್ರ್ಯಾಂಟ್ ಅಲ್ಲ, ಕ್ಯಾನ್ಸಲ್ 108 ನಲ್ಲಿ. 108 I you can't grant any Karab Halla. The submission placed on record. Since the complaint was present along the authorities at the time of Majar and not filed in rejoinder. ಇಲ್ಲ, ಏನೋ ಬಂದಿಲ್ಲ. Not filed any rejoinder. As thereby this authority, though she sought time, this authority sought time, she is in hospital. This authority cannot disbelieve the statement made by the authorities while evicting the encroachers from the tanks in bracket Devaraya Samudra in different survey numbers. Full stop. If any reason
ಅಮ್ಮ ನೀವು ಚೆಕ್ ಮಾಡಿದ್ರ ಅವ್ರು ಇದು ಮಾಡಿದ್ರು 17 ಸರ್ ರಿಪೋರ್ಟ್ ಕೊಟ್ಟಿದ್ದಾರೆ ಸರ್. ತಹಸೀಲ್ದಾರ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಒತ್ತುವರಿ ಎಲ್ಲ ತೆರವುಗೊಳಿಸಿದ್ದೀವಿ ಅಂತ ಹೇಳ್ಬಿಟ್ಟು ಆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದೀವಿ ಸರ್. ದಿ ಅಸಿಸ್ಟೆಂಟ್ ಕಮಿಷನರ್ ವಸ್ತುವರೆ ಮಾಡಿದ್ದಾರೆ. Assistant Commissioner also submits that she has verified and removed the encroachment of tanks. In of the above, all these complaints has to be closed. However, Liberty reserved the complaint to verify whether any of the tanks stated in the complaint is still left out, not removed the encroachment. She is at liberty to file a fresh complaint before this authority, pointing out the particular survey number and the person who is encroaching. In all the above, all these complaints are here closed. ಮಾಜರೆಲ್ಲ ಕೊಡಿಮ್ಮ ಅಮ್ಮ, ಮಾಜರು, ಸ್ಪಾಟ್ ಮಾಜರು, ಫೋಟೋಗ್ರಾಫ್ಸ್ ಎಲ್ಲ ಹಾಕು, ಅದೆಲ್ಲ ಕೊಡಿ ಒಂದು ಸೆಟ್ಟು. ನಂಬರ್ ಬರ್ಕೊಂಡು ನಡೀರಿ. ತರ್ಸ್ಕೊಂಡು ಕ್ಲೋಸ್ ಮಾಡಿ ಆಮೇಲೆ ಅಲ್ಲಿ ತನಕ ಸಾಹೇಬ್ ಸಹಿ ತಗೋಬಿಡಿ. ಇವೆಲ್ಲ ಕೊಡೋ ತನಕ ಅವೆಲ್ಲ ಕೊಡಿಯಮ್ಮ. ನಡೀರಿ ನಡೀರಿ. ಈಗ ಬಡ್ಡಿ ಕೊಡಲ ಮಾಲ್ ಅವ್ರು ಕತೆ ಕಟ್ಟು ನಾವೇನು ಅವ್ಳಿಗೆ ಹೇಳಿದ್ವಿ ಚೆಕ್ ಮಾಡಿ ಹೇಳಮ್ಮ ಅಂತ. ನಾನೇ ಮಾತಾಡ್ಬಿಡಿ, ನಾನೇ ಚೆಕ್ ಮಾಡಿ ಹೇಳಿ. ಅದಕ್ಕೆ ಒಂದು ಪಕ್ಕ ಬಿಟ್ಟಿದ್ದೀನಿ ನಾನು. ಏನೋ ಇದ್ರೆ ಮತ್ತೆ ಬಂದು Liberty is always there. ಆ ಜಗದೀಶ ಬರಲಿಲ್ವಾ? ಊಟಕ್ಕೆ ಹೋಗ್ತಾರೆ ಎಲ್ಲ ಊಟಕ್ಕೆ ಹೋಗ್ತಾರೆ. ನೀವು ನಿಮ್ಮ ಜಗದೀಶ್ ಮಧ್ಯಾಹ್ನ ಬಂದು ಹೇಳಕ್ಕೆ ಹೇಳಿ.